ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಜರುಗ್ತಾ ಇದ್ರೆ ನಿಮ್ಮ ಮನಸ್ಸು ಏನು ಆಗಲ್ಲ. ಇದ್ದಕ್ಕಿದ್ದಂಗೆ ಮಾನಸಿಕವಾಗಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತೀರ. ಭಾಗ್ಯ, ಲಾಭ ಏನು ನಾವು ಹೇಳ್ತೀವಿ, ಈ ರೀತಿ ಕ್ಷೇತ್ರಗಳನ್ನ ಬಿಡಿಯಾಗಿ ನೋಡಿದಾಗ ಲಾಭ ಸ್ಥಾನದಲ್ಲಿ ಕೇತು ಮತ್ತೆ ಚಂದ್ರರ ಸಂಯೋಗ, ಪಂಚಮದಲ್ಲಿ ಕೆಲವು ಪಾಪಗ್ರಹಗಳು ಮತ್ತೆ ಶುಭ ಗ್ರಹಗಳ ಸಂಯೋಗ, ಸಮಸಪ್ತಮ ಸ್ಥಾನದಲ್ಲಿ ಗುರುವಿನ ದೃಷ್ಟಿ ಇರೋದ್ರಿಂದ ಏನೇ ಕಷ್ಟ ಬಂದರೂ ನೀವು ಮುಂದುವರಿಸ್ಕೊಂಡು ಹೋಗ್ತೀರಾ. ಅದನ್ನ ಫೇಸ್ ಮಾಡುವಂತ ಕೆಪಾಸಿಟಿ ಸಹ ನಿಮ್ಮಲ್ಲಿ ಮೂಡುತ್ತೆ. ಆದ್ರೆ ಒಂದು ವಿಚಾರ, ಕೆಲಸದಲ್ಲಿ ಸ್ವಲ್ಪ ಎಳೆತ, ಏನೋ ಕೆಲಸ ಆಗ್ತಾ ಇಲ್ಲ, ಸಮಾಧಾನ ಆಗ್ತಾ ಇಲ್ಲ. ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀವಿ, ರಿಯಲ್ ಎಸ್ಟೇಟ್ ಅಲ್ಲಿ ಸಕ್ಸಸ್ ಕಾಣ್ತಾ ಇಲ್ಲ. ಭೂಮಿಗೆ ಸಂಬಂಧಪಟ್ಟಂತಹ ಭೂತತ್ವ ರಾಶಿಯಲ್ಲಿ ಪಾಪಗ್ರಹವು ಸ್ಥಿತನಾದಾಗ ಈ ರೀತಿಯಾದಂತಹ ಕಾಣುತ್ತೆ. ಜೊತೆಗೆ ಜಲತತ್ವ ರಾಶಿಯಲ್ಲೂ ಸಹ ಅದೇ ರೀತಿ ಪಾಪಗ್ರಹಗಳು ಸ್ಥಿತರಾಗಿದ್ದೇವೆ. ಈ ರೀತಿ ಇದ್ದಾಗ ಸ್ವಲ್ಪ ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತೀರಾ ಅಂಥವ್ರಿಗಾಗಿರ್ಬೋದು, ಅಥವಾ ಯಾರೆಲ್ಲ ಪತ್ರವನ್ನು ಬರೆಯುವಂಥದ್ದಾಗಿರ್ಬೋದು, ಆಡಿಟಿಂಗ್ ಮಾಡುವಂಥವ್ರು, ಅವ್ರಿಗೆ ಸ್ವಲ್ಪ ಅಸಮಾಧಾನವಾದಂತಹ ವಾರವಾಗಿರ್ತದೆ. ಚಿಂತೆ ಮಾಡಕ್ ಹೋಗ್ಬೇಡಿ. ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ನಾರಸಿಂಹನ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಶನಿವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ.